ಕಸ. ಅಲ್ಲಪ್ಪ ಬಾದಾಮಿ ಹಾಲು. ಅಯ್ಯಯ್ಯೋ ಇವತ್ತಾನೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ನಲ್ಲ. ಅಯ್ಯೋ ಇದನ್ನ ಕುಡಿದ್ರೆ ಎಮ್ಮೆಗಿಂತ ಜಾಸ್ತಿ ಶಕ್ತಿ ಬರುತ್ತಪ್ಪ. ನಾನೇ ಕುಡಿಸ್ತೀನಿ. ನಮ್ಮ ದೇವರು ಕೊಟ್ಟ ತಂಗಿ ಅವ್ರ ಯಜಮಾನ್ರನ್ನ ಚಿಕ್ಕ ಪಾಪಂಗಿ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನು ಬಾದಾಮಿ ಹಾಲು ತಗೊಂಡ್ಬಂದು ಅದೇ ತರ ಕುಡಿಸ್ಲಾ? ದೇವರು ಕೊಟ್ಟ ತಂಗಿ ಬಾರವ ಇಲ್ಲಿ. ಏನಣ್ಣಯ್ಯ? ಇಲ್ಲಮ್ಮ, ಈ 24 ಕತ್ತನ್ನು ತಗೊಂಡು ಹೋಗಿ ಒಳ್ಳೆ ಎಳೆ ಮಕ್ಕಳ ತರ 3 ಹೊತ್ತು ಮುದ್ದಾಡ್ಕೊಂಡು ಕೂತಿರ್ತೀಯಲ್ಲ, ಇದು ಸರಿನೇನಮ್ಮ? ಅವ್ನ ಆಚೆ ಹೋಗೋದು ಬೇಡವಾ? ದುಡಿಯೋದನ್ನ ಕಲಿಯೋದು ಬೇಡವಾ? ಜವಾಬ್ದಾರಿ ಬರೋದು ಬೇಡವಾ? ಗಂಡುಗಲಿ ವಂಶದ ಮಗನಾಗಿ ಮನೆ ಅಳಿಯಂಗ್ ಒಂದ್ ಕೆಲಸ ಕೊಡ್ಲಿಲ್ಲ. ನಿನ್ಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ ಅಂತ ಹೋಗೋ ಬರೋ ಜನ ಮಾತಾಡ್ಕೊಳ್ತಾ ಇದಾರೆ. ಮೊದ್ಲು ಅವ್ರಿಗೆ ಉತ್ತರ ಕೊಡು. ಹೋಗಿ ಹೋಗಿ ನಿಮ್ಮಿಬ್ರಿಗೂ ನಾನು ಬುದ್ಧಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಏನಾಯ್ತಪ್ಪ? ನಿಮ್ಮ ಅಣ್ಣ ಕೋಪದಲ್ಲಿ ಬುಕ್ ಬಿಸಾಕ್ದ. ಟೇಬಲ್ ಮೇಲಿರೋ ಧೂಳು ಬಂದು ಕಣ್ಣೊಳಗಡೆ ಸೇರ್ಕೊಂಡ್ಬಿಟ್ಟು. ಹೋಯ್ತು, ಒಳಗಡೆ ಹೋಯ್ತು. ಧೂಳು ಒಳಗಡೆ ಹೋಗಿ ಸೆಟ್ಲ್ ಆಗ್ಬಿಡ್ತು. ಏನಾಯ್ತಮ್ಮ ದೇವ್ರು ಕೊಡ್ತಂಗೆ? ನಾನು ನಮ್ಮ ಯಜಮಾನ್ರು ಪ್ರೀತಿಯಿಂದ ಇರೋ ಹಾಗೆ ನೀನು ನಿನ್ನ ಹೆಂಡತಿ ಇರಕ್ಕಾಗಲ್ಲ ಅಂತ ತಾನೇ ನಮ್ಮ ಯಜಮಾನ್ರು ಕಣ್ಣಿಗೆ ಧೂಳು ಬೀಳ್ಸಿದ್ದು. ಈಗ ನಿನಗೆ ಸಮಾಧಾನ ಆಯ್ತಾ? ಹೋಗಿ ಬಾದಾಮಿ ಹಾಲು ಕುಡಿ. ಏನೋ ಆಗೋಯ್ತು ಬಿಡು. ಏನನ್ನ ಆಗ್ಬಿಡ್ತೀಗ? ಅದೆಲ್ಲ ನಂಗೆ ಗೊತ್ತಿಲ್ಲ. ಮೊದಲು ಡಾಕ್ಟರ್ ಕರ್ಸು. ಅಯ್ಯ, ನಿನ್ನ ಹೆಣ ಬಿದ್ರೇನೆ ಡಾಕ್ಟರ್ ಬರಲ್ಲ. ಇನ್ನು ಕಣ್ಣಿಗೆ ಧೂಳು ಬಿತ್ತು ಅಂದ್ರೆ ಡಾಕ್ಟರ್ ಪಕ್ಕ ಅಂತ ನಕ್ಬಿಡಲ್ವಾ? ಕಣ್ಣಿಗೆ ನೀರು ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಏ ಚಂಪಾ, ಏನು ಯಜಮಾನ್ರಿ? ಒಂದು ಬಕೆಟ್ ನೀರು. ಸ್ನಾನ ಮಾಡಕ್ಕ? ಅಲ್ಲ, ನಾನು ಮಾಡ್ಸಕ್ಕೆ. ಬಾರೋ ಇಲ್ಲಿ. ನಾನ್ ಬರಲ್ಲ. ಅಯ್ಯೋ ಕರ್ಕೊಂಡು ಇಲ್ಲಮ್ಮ, ಹುಡುಕ್ತಾ ಇದ್ದೀನಿ. ಸುಮ್ಮನಿರು. ಬಾವ ಗಾಳಿನೇ ಬರ್ತಾ ಇಲ್ಲ. ಜೋರ ಗಾಳಿ ಹಾಕ್ಬಿಟ್ರೆ ಕಿಟಕಿಯಿಂದನೇ ಆಚೆ ಹೋಗ್ಬಿಡ್ತೀಯ. ಏನು ಯಜಮಾನ್ರಿ, ಬಕೆಟ್ ನೀರು ರೆಡಿ. ಬಾರ. ಯಾರು ಸ್ನಾನ ಮಾಡೋದು? ನಮ್ಮನೆ ಪಾಪಚ್ಚಿ. ಅಯ್ಯೋ, ನಾನು ನೀವೇ ಮಾಡ್ತೀರಾ ಅನ್ಕೊಂಡೆ. ನೀನು ಸ್ವಲ್ಪ ಸುಮ್ಮನೆ ಮಣ್ಣು ಹಚ್ಕೊಳಪ್ಪ. ನೋಡು, ಕಣ್ಣನ್ನ ಪಿಳಿ ಅಂತ ಓಪನ್ ಮಾಡಿ ಅದ್ರ ತಲೆ ಬಂತೇನೋ ಇಲ್ಲ ಇಲ್ಲ ಜವಾಬ್ದು ಬಂತೇನೋ ಇಲ್ಲ, ಎದೆ ಡವ ಡವ ಅಂತ ಹೊಡ್ಕೋತಾ ಇದೆ. ಆ ಕಣ್ಣಲ್ಲಿರೋ ಕಸ ಆಚೆ ಬರೋವರೆಗೂ ಈ ಸಲ ಎದ್ದೆಲ್ಲೇ ಬೇಡ. ಮುಳುಗ. ಬಲಗಣ್ಣು ಸಿಕ್ಕಾಪಟ್ಟೆ ನೋಯ್ತಾ ಇದೆ ಪಲ್ಲು. ನೀವು ಮಲ್ಕೊಳ್ಳಿಪ್ಪ, ನಾನು ಗಾಳಿ ಬೀಸ್ತೀನಿ. ನೀವು ಮಲ್ಕೊಂಡಾಗ ಕಣ್ಣಲ್ಲಿ ಈಚೆ ಬರುತ್ತಲ್ವಾ, ಆಗ ಕಸನೂ ಈಚೆ ಬರುತ್ತೆ. ನೀವು ಮಲ್ಕೊಳ್ಳಿಪ್ಪ. ಏನು ಯಜಮಾನ್ರೆ, ನೋಡಿದ್ರ ಪಲ್ಲು ಗಂಡದ ಪಕ್ಕದಲ್ಲಿ ಕುತ್ಕೊಂಡು ಹೇಗ್ ಸೇವೆ ಮಾಡ್ತಿದ್ದಾಳೆ ಅಂತ? ಉಗುರು ಹೋಯ್ತು ಅಂದ್ರೆ ಉಸುರೇ ಹೋಯ್ತು ಅನ್ನಂಗೆ ಆಡ್ತಾಳೆ ನನ್ನ ತಂಗಿ. ಇದು ಪ್ರೀತಿಯ ಅತಿಸಾರ. ತಪ್ಪಿ ನಮ್ಮ ವಿಠಲ್ ಮಹಾರಾಜ್ ಕೈಲಿ ಏನಾದ್ರೂ ದುಡ್ಡು ಅನ್ನೋದು ಒಂದು ಇಟ್ಬಿಟ್ಟಿದ್ರೆ ನನ್ನ ತಂಗಿ ಸೈಜಿಂದ ಒಂದು ತಾಜ್ ಮಹಲೇ ಕಟ್ಟಿಸ್ಬಿಟ್ರು. ನನಗೋಸ್ಕರ ನೀವೇನ್ ಕಟ್ಟಿಸ್ತೀರಾ? ಬಾಯಲ್ಲಿರೋ ಹಲ್ಲುಗಳನ್ನೆಲ್ಲ ಉದುರಿಸಿ ಮತ್ತೆ ಕಟ್ಟಿಸ್ತೀನಿ. ಹೊಳಿ ಅಂದ್ರೆ ಕಣ್ಣು ಬಿಟ್ಕೊಂಡು ಕಾಫಿ ಕುಡಿತಾ ಇದ್ದೀರಿ ಅಂತ ಮೇಲೆ ಕಣ್ಣಲ್ಲಿರೋ ಕಸ ಆಚೆ ಬಂದಿರ್ಬೇಕು ಅಲ್ವಾ? ಹೌದು ಬಾವ, ಪಲ್ಲು ರಾತ್ರಿ ಇಡೀ ಪಕ್ಕದಲ್ಲೇ ಕುತ್ಕೊಂಡು ಗಾಳಿ ಬೀಸಿದ್ರಿಂದಾನೆ ಕಣ್ಣಲ್ಲಿರೋ ಕಸ ಆಚೆ ಬಂದಿರೋ. ಎಷ್ಟು ಕೆಜಿ ಇತ್ತಂತೆ ಕಣ್ಣಲ್ಲಿ ಕಸ? ತೂಕ ಮಾಡಿಲ್ಲ. ಇರ್ಬೋದು, ಒಂದ್ 3-4 ಕೆಜಿ. ನಮ್ಮ ದೇವ್ರ ಕೊಟ್ಟ ತಂಗಿ ಒಂದು ಸಲ್ಕೆನೂ ಡಬ್ರಿನೂ ತಗೊಂಡೋಗಿ ಕಣ್ಣಲ್ಲಿರೋ ಕಸನ ಅಗದು ತೆಗ್ದಿರ್ಬೇಕು. ಹೌದೇನ್ರಿ? ರೀ, ಮೊದ್ಲೇ ಗೊತ್ತಿದ್ರೆ ಯಾವ್ದಾದ್ರು ಟಿವಿ ಚಾನಲ್ ಕರ್ಸ್ಬೋದಿತ್ತು. ಅವರು ಇಡೀ ದಿನ ಲೈವ್ ಪ್ರೋಗ್ರಾಮ್ ಅಂತ ತೋರಿಸಿರೋದು. ನೀವು ಟಿವಿನಲ್ಲಿ ಬೀಳ್ತಾ ಇದ್ರಿ. ಹೌದಲ್ವಾ? ಆಗ ಬರೀ ನಿಮ್ ಸೊಂಡ್ಲು ಮಾತ್ರ ಕಂಡಿರೋದು. ಇವ್ರ ಎಕ್ಸ್ಪ್ರೆ ತುಂಬಾ ಇಷ್ಟ. ಅಯ್ಯೋ, ನಿಮ್ ಇಷ್ಟನೇ ಕೆಲವೊಂದ್ಸಲ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಅಳಿಯಂದ್ರೆ ಎಲ್ಲಿ ನಮ್ಮ ದೇವರ ಕೊಟ್ಟ ತಂಗಿ ಕಾಣಿಸ್ತಾನೆ ಇಲ್ಲ? ಅದು ರಾತ್ರಿ ಇಡೀ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಗಾಳಿ ಬೀಸ್ತಾ ಇದ್ಲಲ್ಲ, ಸರಿಯಾಗಿ ನಿದ್ರೆ ಇರಲಿಲ್ಲ. ಇವಾಗ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಒಂದ್ ಕಡೆನೇ ನಿದ್ರೆ ಮಾಡ್ತಿರ್ಬೇಕು. ಏನು ಯಜಮಾನ್ರೆ, ಪಲ್ಲು ಮಲ್ಗಿದಾಳೆ ಅಂದ್ಮೇಲೆ ಈ ಕಾಫಿನ ಏನ್ ಮಾಡ್ಲಿ? ಕೊಡು, ನಾನೇ ತಗೊಂಡೋಗಿ ಕುಡಿಸ್ತೀನಿ. ಗಂಡ ಹೆಂಡತಿ ಕಾಫಿ ಕುಡಿಸೋದು, ಹೆಂಡತಿ ಗಂಡನಿಗೆ ಬಾದಾಮಿ ಹಾಲು ಕುಡಿಸೋದು, ಇವರನ್ನ ನೋಡಿ ನಮ್ಮ ಸಹಕಾರಿ ಸಂಘಗಳು ಕಲ್ತ್ಕೋಬೇಕು ಬ್ಯಾಲೆನ್ಸ್ ಶೀಟ್ ನ ಹೇಗೆ ಮಾಡಬೇಕು. ಪಲ್ಲು, ನನ್ನ ಪ್ಯಾರಿ ಪಾರಿವಾಳ, ನನ್ನ ಪಾರಿಜಾತ, 10 ಗಂಟೆ ಆಯ್ತು, 7 ಪಲ್ಲು. ನನ್ನ ಪಪ್ಪಾಯಿ 7 ಪಲ್ಲು. ಅಳಿಯಂದ್ರೆ ಯಾಕೆ ಏನಾಯ್ತು? ಯಾಕೋ ಮಾತೆ ಆಡ್ತಾ ಇಲ್ಲ. ಹಣೆ ಮುಡ್ತಿದಾಗೆ ಕತ್ತು ವಾಲ್ಕೊಂಡ್ಬಿಡ್ತು. ನಿಮ್ದ ಅಲ್ಲ, ಪಲ್ಲುದು.
ದೇವರು ಕೊಟ್ಟ ತಂಗಿ. ಸುಮ್ಮನೆ ಇರಿ ನೀವು. ರಾತ್ರಿ ಇಡೀ ನನ್ ಸೇವೆ ಮಾಡ್ತಾ ಇದ್ಲು. ಪಾಪ ಅವಳಿಗೆ ಏನಾಗಿದೆಯೋ ಏನೋ ಗೊತ್ತಾಗ್ತಾನೆ ಇಲ್ಲ. ನಿಮಿಷ ಇರಿ ಹೇಳಿ ಅಂತೆ. ದೇವರು ಕೊಟ್ಟ ತಂಗಿ ನಾನ್ ಬಂದಿದ್ದೀನಮ್ಮ. ಅಣ್ಣಯ್ಯ ಯಾಕೆ ಏನಾಯ್ತು? ಯಾಕಣ್ಣ ಗಾಬರಿ ಆಗಿದೀಯಾ? ಆಗಿರೋದು ನಾನಲ್ಲಮ್ಮ, ಈ ನಿನ್ನ ಕಡ್ಡಿ ಮೀಸೆ ಗಂಡುಗಲಿ ಗಂಡ. ಉಸಿರು ನಿಂತೋಗ್ಬಿಟ್ಟ. ಏನ್ ಮಾತು ಅಂತ ಆಡ್ತೀರಾ? ಪಾಪ ಏನೋ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಸ್ವಲ್ಪ ಜ್ವರ ಬಂದಿದ್ದಕ್ಕೆ ಇವ್ನು ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ? ನಮ್ಮವ್ರೆ, ಈ ಲವ್ ಅನ್ನೋದಿದೆಯಲ್ಲ, ಪ್ರೀತಕ್ಕೆ ಹೋಗ್ಬಿಟ್ರೆ ಎಂತ ಜ್ವರ ಇದ್ರು ಹೊಂದಿ ಜ್ವರ. ಅಂದ್ರೆ ನಿಮ್ ತಂಗಿಗೆ ಹೊಂದಿ ಜ್ವರನಾ? ಪಲ್ಲು, ನಿನಗ್ ಮಾಮೂಲಿ ಜ್ವರನೇ ಬಂದಿದೆ. ನಿನ್ ಮೈ ಬಿಸಿ ಬಿಸಿ ಆಗಿದೆ. ನಿನ್ಗೇನು ಆಗಲ್ಲ, ಧೈರ್ಯವಾಗಿರೋ. ಏನಪ್ಪ ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಸ್ವಲ್ಪ ಹೊತ್ತು ಬಿಸಿ ಬಿಸಿ ಆಗುತ್ತೆ, ಸ್ವಲ್ಪ ಹೊತ್ತು ಚಳಿ ಚಳಿ ಅನ್ಸುತ್ತೆ. ಏನ್ ಬಾವ ನಿಂತ್ಕೊಂಡು ಸುಮ್ನೆ ನೋಡ್ತಾ ಇದ್ರ? ಬೇಗ ಆಂಬುಲೆನ್ಸ್ ಕರ್ಸಿ. ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾಕೋ ಆಂಬುಲೆನ್ಸ್? ಒಂದು ಮಾತ್ರೆ ತಗೊಂಡು ಅವಳು ಬಾಯಿ ಒಳಗೆ ಹಾಕು. ಆ ಜ್ವರ ಅನ್ನೋದು ಕಾಲಿಂದ ಇಳಿದ್ಬಿಟ್ಟು ತನ್ನ ಪಾಡಿ ತನ್ನ ಹೋಗುತ್ತೆ. ಈಗ ಏನು ಆಂಬುಲೆನ್ಸ್ ತರ್ಸಲ್ವಾ? ಬೇಡ ಬಿಡಿ, ನನ್ನ ಹೆಂಡತಿನ ಎತ್ಕೊಂಡು ಹೊತ್ಕೊಂಡು ತಗೊಂಡು ಹೋಗಿ ನರ್ಸಿಂಗ್ ಹೋಮ್ ಅಲ್ಲಿ ಬಿಸಾಡ್ತೀನಿ. ಕೆಂಪು ಮಣ್ಣು ಏನು ನರ್ಸಿಂಗ್ ಹೋಮ್ ಅಲ್ಲಿ ನಿನಗೆ ಬಿಟ್ಟಿ ಸೇವೆ ಮಾಡ್ಬಿಡ್ತಾರೇನ? ಬರೀ ಒಳಗಡೆ ಬಿಟ್ಕೊಳಕೇನೆ ಒಂದು 10,000 ರೂಪಾಯಿ ವಸೂಲಿ ಮಾಡ್ಬಿಡ್ತಾರೆ. ರೀ ಸುಮ್ನೆ ಯಾಕ್ರಿ ಮಾತು? ನಮ್ 3-in-1 ಡಾಕ್ಟರ್ನ ಕರ್ಸಿ. ಅವ್ರಿಗೆ ಹಂದಿನ ಕಂಟ್ರೋಲ್ ಮಾಡಕ್ಕೂ ಗೊತ್ತು, ಇವ್ಳ ಜ್ವರನೂ ಕಂಟ್ರೋಲ್ ಮಾಡಕ್ ಗೊತ್ತು. ಡಾಕ್ಟ್ರೆ, ರಾತ್ರಿ ಇಡೀ ನಿದ್ರೆ ಇಲ್ಲ, ಕಣ್ಣೆಲ್ಲ ಕೆಂಪಾಗಿ ಜ್ವರ ಬಂದ್ಬಿಟ್ಟಿದೆ. ಹೌದು, ತುಂಬಾ ಕೆಂಪಾಗಿದೆ. ಏನ್ ಕುಡ್ದೆ? ಬಾದಾಮಿ ಹಾಲು. ಬಾದಾಮಿ ಹಾಲು ಕುಡಿದ್ರೆ ಇಷ್ಟೊಂದು ಕೆಂಪಾಗಲ್ವಲ್ಲ? ಚಂಪಾ ಹೇಳಿ ಡಾಕ್ಟರ್ಗೆ. ಡಾಕ್ಟ್ರೇ, ಪೇಷಂಟು ವಿಟ್ಲ ಅಲ್ಲ, ಪಲ್ಲು. ಹೌದು ಡಾಕ್ಟ್ರೆ, ಮೊದಲು ನನ್ನ ಹೆಂಡತಿನ ನೋಡಿ. ಬೇಡ ಡಾಕ್ಟ್ರೇ, ನಮ್ಮ ಯಜಮಾನ್ರ ಕಣ್ಣು ಯಾಕೆ ಕೆಂಪಗಾಗಿದೆ ಅಂತ ನೋಡಿ. ಬೇಡ ಡಾಕ್ಟ್ರೆ, ನನ್ನ ಹೆಂಡತಿನ ನೋಡಿ. ಬೇಡ ಇವ್ರನ್ನ ನೋಡಿ. ನಾನು ಇಬ್ಬರನ್ನೂ ನೋಡಲ್ಲ. ಚಂಪಾ ಬಮ್ಮ, ನಾನು ನಿನ್ನ ನೋಡ್ತೀನಿ. ಡಾಕ್ಟ್ರೇ, ಈ ಮಾತಿನ ಹೇಳ್ಬೇಕಾಗಿರೋದು ನೀವಲ್ಲ, ನಮ್ಮ ಯಜಮಾನ್ರು. ಏನು ನಿಮ್ಮ ಮಾತಿನ ಮಧ್ಯೆ ನನ್ನ ವಿಷಯ ಬರ್ತಾ ಇದೆ? ಏನು ಯಜಮಾನ್ರೆ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳಕ್ಕೆ ನೀನ್ ಮೊದ್ಲು ಅಂತ ಇಬ್ರು ಕಿತ್ತಾಡ್ತಾ ಇದಾರೆ. ಇಬ್ಬರು ಕೊಟ್ಟ ತಂಗಿ, ನಿಮ್ಮಂತ ಅಮರ ಪ್ರೇಮಿಗಳನ್ನ ನಾನು ಎಲ್ಲೂ ನೋಡ್ಲಿಲ್ಲಮ್ಮ. ಲೈಲಾ ಮಜ್ನು ಆಯ್ತು, ರೋಮಿಯೋ ಜೂಲಿಯಟ್ ಆಯ್ತು, ದುಷ್ಯಂತ ಶಕುಂತಲೆ ಆಯ್ತು. ಅವ್ರನ್ನ ಬಿಟ್ರೆ ನೀವೇ ವಿಠಲ ಪಲ್ಲವಿ. ಏನಾಗಿದ್ಯಪ್ಪ ಇವರಿಬ್ಬರಿಗೆ? ಈಗ ನಾನ್ ತಂದಿರೋ ಇಂಜೆಕ್ಷನ್ ನ ಯಾರಿಗೆ ಕೊಡ್ಬೇಕು ಹೇಳಿ? ನನ್ನ ಹೆಂಡತಿ ಕೊಡಿ. ನಮ್ಮ ಯಜಮಾನ್ರಿಗೆ ಕೊಡಿ. ನನ್ನ ಹೆಂಡತಿ ಕೊಡಿ. ಇವರಿಬ್ರು ಹಿಂಗೆ ಕಿತ್ತಾಡ್ತಾ ಇದ್ರೆ ಇಂಜೆಕ್ಷನ್ ನಾನು ಯಾರಿಗೆ ಕೊಡ್ಲಿ? ನೀನು ಕೊಡ್ಲೇನಮ್ಮ? ಅಮ್ಮ ನಿಮಗೆ ಕೊಡ್ಲೇ? ಅಲ್ಲ ಮಾತಾಡ್ಸಿ ಬನ್ನಿ. ಮನೆ ಯಜಮಾನ ನೀನು, ನಿನ್ಗೆ ಕೊಟ್ಬಿಡ್ತೀನಿ. ತಲೆ ಬುದ್ಧಿ ಇದೆಯಾ? ಸುಮ್ನೆ ಇಂಜೆಕ್ಷನ್ ತಾಳಕ ಅಂತ. ಅಲ್ಲ, ಮುಂದೆ ಕಣ್ಣು ನೋವು ತಲೆನೋವು ಬಂದ್ರೆ ಅಡ್ಜಸ್ಟ್ ಆಗುತ್ತೆ. ಅಲ್ಲೋಡಿ ಸೂರ್ಯ, ಇಲ್ಲೇ ಸಿರಿ ತಗೋಣ. ಡಾಕ್ಟ್ರೆ, ನನಗೆ ಯಾಕೆ ಚುಚ್ಚಿಬಿಟ್ರಿ? ಅವ್ರಿಬ್ರಿಗೆ ಏನ್ ಮಾಡ್ತೀರಾ? ಅವ್ರಿಗೆ 2 ತಲೆನೋವು ಮಾತ್ರೆ 2 ಜ್ವರ ಮಾತ್ರೆ ಕೊಡಿ, ಊಟ ಮಾಡೋದು ಅಭ್ಯಾಸ ಮಾಡ್ಕೊತಾರೆ. ಈಗ ನನಗೆ ಫೀಸ್ ಕೊಡ್ತೀಯಾ ಇಲ್ಲ ಖಾಲಿ ಸೀರೆ ಚುಚ್ಬಿಟ್ಟು ಔಷಧಿ ಜೊತೆ ರಕ್ತನೇ ಹೇಳ್ಕೊಂಡ್ಬಿಡ್ತಾ? ಹೊಟ್ಟೆ ಹೊರಕೊಟ್ಟ ತಂಗೆ, ನೀನ್ ಮಾಡಿದ್ ಸರಿ ಏನಮ್ಮ? ಅಣ್ಣ, ನಮ್ಮಿಬ್ರು ಪ್ರೀತಿ ಕಂಡು ನಿನ್ಗೆ ಹೊಟ್ಟೆವ್ರೆ. ನಿನ್ ಹೆಂಡತಿ ನಿನ್ನ ಚೆನ್ನಾಗಿ ನೋಡ್ಕೊಳಲ್ವಲ್ಲ, ಅದಕ್ಕೆ ನಿನ್ ಪ್ರೀತಿ ದಮ್ರೋಟ ಆಗೋಗಿದೆ. ಅದಕ್ಕೆ ನಮ್ಮಿಬ್ರ ಮೇಲೆ ಕಣ್ಣು ನಿನ್ಗೆ. ಸುಮ್ನೆ ರಮ್ಮ, ನಿಮ್ಮಿಬ್ರು ಹುಚ್ಚುಚ್ಚು ಪ್ರೀತಿಯಿಂದಾಗಿ ಮನೇಲಿರೋರು ಎಲ್ರಿಗೂ ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ನಮ್ಮಿಬ್ರ ಮಧ್ಯೆ ಯಾರು ಅಡ್ಡ ಬರ್ತಾರೋ ಅವ್ರಿಗೆ ಹೀಗೆ ಆಗ್ಬೇಕು. ನೀವು ಬನ್ನಿ ಅಲ್ಲ, ಸುಮ್ನೆ ನನಗೆ ಇಂಜೆಕ್ಷನ್ ತಗೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ. ನೀವಿಬ್ರು ನಾಯಿ ಬೆಕ್ಕು ತರ ಕಚ್ಚಾಡಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಪೇರು ಪಾಂಡುರಂಗ ಗಂಡುಗಲಿ ಕಾತುರ. ಆ ಪಲ್ಲೆ ಬಿಟ್ಟನ ಯಾವ್ದಾರ ಬೆಟ್ಟ ಕಳಿಸ್ರಿ, ಅಲ್ಲೇ ಲವ್ ಮಾಡ್ಕೊಂಡು ಬಿತ್ತಿರ್ಲಿ. ಮನೆ ನಿಂತ್ಕೊಂಡು ನನ್ನ ಹೊಟ್ಟೆ ಉರಿಸ್ತಾರೆ. ಮೇಡಮ್ ಅವರೇ, ನೀವು ನೋಡ್ತಾ ಇರಿ, ಈಗ ನಾನು ಬಿಡೋ ಅಸ್ತ್ರಕ್ಕೆ ಅವರಿಬ್ರು ಪ್ರೇಮ ಚಿತ್ರ ಚಿತ್ರ. ಹೌದಾ? ಹೇಗ್ರಿ? ಅದು ಹೇಗೆ ಅಂದ್ರೆ, ದೇವ್ರ ಕೊಟ್ಟ ತಂಗಿ, ನಿಮ್ಮ ಯಜಮಾನಪ್ಪ ಇದ್ದಾನಲ್ಲ, ಅದೇ ವಿಠಲ್ ಮಹಾರಾಜ್, ದೇವ್ರಂತ ಮನುಷ್ಯ. ಹಾಗಂತ ನೀನ್ ತಿಳ್ಕೊಂಡಿದೀಯಾ? ಅವನು ನಿನ್ನನ್ನ ಗಂಡು ದೆವ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನ ಕಣ್ಣಲ್ಲಿ ಅದೇನೋ ಬಿತ್ತು ಅಂತ ಹೇಳಿದ್ನಲ್ಲ ಕಸ, ಅದೆಲ್ಲ ಬರೀ ನಾಟಕ. ನೀನ್ ಹೇಳ್ತಿರೋದು ನಿಜನಾ? ಯಾವ ನಡ್ಕಮ್ಮ ಹೋಗ್ಲಿ? ಪಲ್ಲು ಕಣ್ಣು ಕಸ ಬಿದ್ರೆ ಯಾರಾದ್ರೂ ಹಾಗೆ ಆಡ್ತಾರೇನೋ? ಏನ್ ಪ್ರಪಂಚದಲ್ಲಿ ಯಾಕಂದ್ರೆ ಏನು ಬಿದ್ದೆ ಇಲ್ಲ. ಅದೇ ಮಾತೆ. ಮೊನ್ನೆ ನಮ್ಮ ಜಾಜಿ ಮೇಡಮ್ ಅವ್ರ ಕಣ್ಣಿಗೆ ರೇಷ್ಮೆ ಸೀರೆನೇ ಬಿದ್ದುಬಿಟ್ಟಿತ್ತು. ಅದನ್ನ ತಗ್ಸೋದಕ್ಕೆ ಅಂತ 5,000 ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬಂತು. ರೀ, ನೀವು ಕೊಡಿಸ್ತೀರಾ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ 5,000 10,000 ರೂಪಾಯಿ ಸೀರೆನೆ ಕಣ್ಣಿಗೆ ಬಿಡಿಸ್ಕೊತಿದ್ದೆ. ಯಜಮಾನ್ರೆ, ನನ್ ಕಣ್ಣಲ್ಲಿ ಕಸ ಬಿದ್ರೆ
ಬೇರೆ ಕಣ್ಣನ ಹಾಕ. ಬೇರೆ ಕಣ್ ಯಾಕೆ? ನಿಮ್ ಕಣ್ ನಂಗ್ ಕೊಡಿ, ನನ್ ಕಣ್ ನಿಮ್ಗ್ ಕೊಡ್ತೀನಿ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇಷ್ಟು ದಿನ ಚೇಂಜ್ ಅಲ್ಲಿ ಇದ್ದು ಈಗ ಎಕ್ಸ್ಚೇಂಜ್ಗೆ ಬಂದ್ಬಿಟ್ಲು. ಹೋಗೆ ಕೆಲ್ಸ ನೋಡಿ ಹೋಗೆ. ಮನೆ ಮಾತಾಡ್ತಿದ್ರೆ ನನ್ ಮೂಗ್ ಎಲ್ಲಿ ತೋರಿಸಿ ಅಂತ ಬಂದ್ಬಿಡ್ತಾಳೆ. ಈಗ ಹೋಗ್ತೀಯೋ ಇಲ್ಲ ನೀನ್ 2 ಕಣ್ಣು ಕಿತ್ ಬಿಸಾಕ್ಬಿಡ. ಹೇಳ್ತಾ ಇರೋದು ನಿಜನಾ? ಅಯ್ಯೋ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತೀಯಲ್ಲಮ್ಮ. ಅಲ್ಲಮ್ಮ, ಒಂದು ವೇಳೆ ಆ ವಿಠಲ್ ಮಹಾರಾಜ್ಗೆ ನಿಜವಾಗ್ಲೂ ಕಣ್ಣಲ್ಲಿ ಕಸ ಬಿದ್ದಿದ್ರೆ ಅವನು ರಾತ್ರಿನೇ ಡಾಕ್ಟರ್ನ ಕರೆಸಿ ಅಂತ ಹಠ ಹಿಡಿತಾ ಇದ್ದ. ಡಾಕ್ಟರ್ ಬಂದ್ಬಿಟ್ರೆ ಎಲ್ಲಿ ತನ್ನ ಬಣ್ಣ ಬಯಲಾಗುತ್ತೋ ಅಂತ ಬೆಳಗಾಗ್ತಿದ್ದಂಗೆ ನನ್ನ ಕಣ್ಣು ಸರಿ ಹೋಯ್ತು ಅಂತ ಹೇಳ್ಬಿಟ್ಟಲ್ಲಮ್ಮ. ಎಲ್ಲ ಮಾಡಿದ್ ಯಾಕೆ ಗೊತ್ತಮ್ಮ? ನೀನು ರಾತ್ರಿ ಇಡೀ ನಿದ್ದೆ ಕಟ್ಕೊಂಡು ಆರೈಕೆ ಮಾಡ್ಲಿ ಅಂತ. ರಾತ್ರಿ ಇಡೀ ಗಾಳಿ ಬೀಸ್ತಾ ಇತ್ತಲ್ಲ, ನಿದ್ದೆಗಿತ್ತಲ್ವಾ, ನನಗೆಷ್ಟು ನೋವಾಯ್ತು ಗೊತ್ತೇನಮ್ಮ. ನನ್ನ ಹೃದಯನೇ ಬಾಯಿ ಬಂದ್ಬಿಟ್ಟಿತ್ತು ಗೊತ್ತಾ. ನಾನು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ. ನನ್ನನ್ನ ಗಂಡ ದೆವ್ವ ಅಂತ ಗೇಲಿ ಮಾಡ್ತಾರಲ್ಲ ಅಣ್ಣ. ಅಯ್ಯೋ, ಇನ್ನು ಏನೇನೋ ಬೈದ. ಬೇಡ ಬಿಡಮ್ಮ, ಹೇಳಕ್ ಬೇಜಾರಾಗುತ್ತೆ. ಪರವಾಗಿಲ್ಲ ಅಣ್ಣ, ಜೀವ ಗಟ್ಟಿ ಮಾಡ್ಕೊಂಡಿದೀನಿ. ಹೇಳಣ್ಣ. ಅದು ನಿನ್ನ ತಲೆ ಮೇಲಿರೋ ಜುಟ್ಟಿದಾವಲ್ಲಮ್ಮ, ಅವು ಜುಟ್ಟಲ್ವಂತೆ. ಮತ್ತೆ ನೆಲದಲ್ಲಿ ಬೆಳೆದಿರೋ ನಾಯಿ ಕೊಡೆಗಳಂತೆ. ಇವತ್ತಲ್ಲ ನಾಳೆ ಅದನ್ನ ಕತ್ತರಿಸಿ ಬಿಸಾಕ್ಬಿಡ್ತಾನಂತಮ್ಮ. ಅಣ್ಣ, ನನಗೆ ಇಷ್ಟು ಮೋಸ ಮಾಡೋ ಗಂಡ ಸಿಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಹಾಗಂತ ಬಿಡಕ್ ಬರಲ್ಲಮ್ಮ, ಕಟ್ಕೊಂಡ ಮೇಲೆ ಅನುಭವಿಸ್ಲೇಬೇಕು. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಅಣ್ಣ, ನನ್ ಸಮಾಧಾನ ಆಗೋವರೆಗೂ ನನ್ ರೂಮಲ್ಲಿ ಹೋಗಿ ಅಳ್ತೀನಿ ಅಣ್ಣ. ಆಯ್ತಮ್ಮ, ನಾನು ಟೆರಸ್ ಮೇಲೆ ಹೋಗಿ ಅಳ್ತೀನಿ. ಅಳಿಯಂದ್ರಿಗೆ ಒಬ್ಬರೇ ಕೂತು ಬೇಜಾರಾಗಿರ್ಬೇಕಲ್ವಾ? ನಾನು ಈ ಮನೆ ಅಳಿಯ ಆಗಿರೋದೇ ತಪ್ಪಾಗೋಯ್ತು. ನಾನು ಯಾರ ಹತ್ರನೂ ಮಾತಾಡಲ್ಲ. ಸರಿ ಬಿಡಿಪ್ಪ, ನಮ್ಮ ಹತ್ರ ಮಾತಾಡ್ಬೇಡಿ. ನಿಮ್ಮ ಮಡದಿ ಜೊತೆನೆ ಮಾತಾಡ್ಕೊಂಡು ಇದ್ದು ಬಿಡಿ. ಪಾಪ ಆ ನಿಮ್ಮ ಮಡದಿ ನಿಮ್ಗೋಸ್ಕರ ಇಷ್ಟೆಲ್ಲ ಪ್ರೀತಿನ ಧಾರೆ ಎರೆದಿದ್ದಾರೆ. ಪ್ರೀತಿ ಏನ್ ಬಾವ, ನಾನು ಅವಳಿಗೋಸ್ಕರ ರಕ್ತನೇ ಸುರಿದಿದ್ದೀನಿ. ನೀವು ಹಾಗೆ ರಕ್ತ ಸುರ್ಸಿನೇ ಇವತ್ತು ಹಂಚಿಕಡ್ಡಿ ಆಗೋಗಿದ್ರೆ. ನಾನು ಹಂಚಿಕಡ್ಡಿನಾ? ಹಾಗಂತ ನಾನು ಹೇಳಿಲ್ಲಪ್ಪ, ನೀವು ಹಂಚಿಕಡ್ಡಿ ಅಂತ ನಿಮ್ಮ ಮಡದಿನೇ ಹೇಳಿದ್ದು. ನಾನು ಹಂಚಿಕಡ್ಡಿ ಅಂತ ಪಲ್ಲು ಹೇಳಿಲ್ಲ. ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ. ಅಯ್ಯೋ ಶಿವನೇ, ಇನ್ನು ಏನೇನೋ ಹೇಳಿದ್ಲು. ಬೇಡ ಬೇಡ, ನೀನ್ ಬೇಜಾರು ಮಾಡ್ತೀನಿ. ಹೇಳಿ ಬಾವ ನೀವು. ನೀನು ಮೂತಿ ಮೇಲೆ ಬಿಟ್ಕೊಂಡಿರೋದು ಮೀಸೆ ಅಲ್ವತ್ತು. ಮತ್ತೆ ಪೆನ್ಸಿಲ್ ತಗೊಂಡು ಬರ್ಕೊಂಡಿರೋದಂತೆ. ಮನೆ ಮುಂದೆ ಹಾಕೋ ರಂಗೋಲಿನ ಮೂತಿ ಮೇಲೆ ಬೆಳ್ಕೊಂಡಿದಾರಲ್ಲ, ಇವ್ರಿಗೇನಾದ್ರೂ ಬುದ್ಧಿ ಇದೆಯಾ? ನೀವೇ ನೋಡಿ, ಇದು ಮೀಸೆನಾ ಅಥವಾ ಮನೆ ಮುಂದೆ ಬಿಟ್ಟಿರೋ ರಂಗೋಲಿನ ಅಂತ. ಅಯ್ಯೋ, ನಾನು ನಂಬ್ತೀನಪ್ಪ, ಇವು ಮೀಸೆನೆ. ಒಂದು ಪೆನ್ಸಿಲ್ ನ ತಗೊಂಡು ಬಂದು ಇವೆರಡನ್ನು ಹಿಂಗೆ ಮೇಲೆ ತಿರ್ಗಿಸ್ಬಿಟ್ರೆ ಥೇಟ್ ಆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ವಜ್ರಮುನಿ, ಧೀರೇಂದ್ರ ಗೋಪಾಲ್ ಇನ್ನೂ ದಪ್ಪ ಮೀಸೆ ಬಿಟ್ಬಿಟ್ಟು ಈಚೆ ಒಂದು ಗಂಟಿಕ್ಕೆ ಬಿಟ್ರೆ ಕಾಡುಗಳ ವೀರಪ್ಪನ್. ಬಿಟ್ಟಿಲ್ಲ ಪಲ್ಲು ನಿನ್ ಬಗ್ಗೆ ಏನ್ ಹೇಳಿದ್ಲು ಗೊತ್ತೇನೋ? ಏನಂದ್ಲದ್ಕೆ? ನನ್ ಗಂಡ ಪುಕ್ಲ ಕಣ್ಣಿಗೊಂದ್ ಕಸ ಬಿದ್ರೆ ಮೈ ಮೇಲೆ ಆನೆನೇ ಬಿತ್ತು ನನ್ ಹೆದ್ರಿದ. ಅವನಿಗೆ ಧೈರ್ಯ ಬರ್ಲಿ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಗಾಳಿ ಬೀಸೋ ನಾಟಕ ಆಡಿ ಆಮೇಲೆ ಟಿವಿ ನೋಡಿ ಮಜಾ ಮಾಡ್ದೆ. ಟಿವಿ ಸೌಂಡ್ ಕೇಳಿಸ್ಲಿಲ್ಲ. ಅದು ನೀನು ನಿದ್ದೆ ಮಾಡ್ಬಿಟ್ಟಿದ್ದೆ ಅನ್ಸುತ್ತೆ. ನಮ್ಗೆ ಯಾರಿಗೂ ಮಲ್ಕೊಳಕ್ಕೆ ಆಗ್ಲಿಲ್ಲ ಕಣೋ, ಅಷ್ಟು ಜೋರಾಗಿ ಸೌಂಡ್ ಕೊಟ್ಟಿದ್ಲು ಗೊತ್ತಾ. ಇಡೀ ರಾತ್ರಿ ಕ್ರಿಕೆಟ್ ಮ್ಯಾಚ್ ನೋಡಿದಾಳೆ. ಇಂಡಿಯಾದವ್ರು ಸೋತಿದ್ದಾರೆ. ಆ ಬೇಜಾರಲ್ಲಿ ನೋಡಿ ಜ್ವರ ಬಂದೇ ಹೊರತು ನಿನ್ ಮೇಲಿದ್ದ ಪ್ರೀತಿಯಿಂದ ಅಲ್ಲ. ಬಾವ, ನನಗೆ ತುಂಬಾ ದುಃಖ ಆಗ್ತಾ ಇದೆ. ಸಮಾಧಾನ ಆಗೋವರೆಗೂ ನಾನು ರೂಮಲ್ಲಿ ಅಳ್ತಾ ಇರ್ತೀನಿ. ರೂಮಲ್ಲಿ ಬೇಡ, ಟೆರೆಸ್ ಮೇಲೆ ಹೋಗಿ ಅಪ್ಪಿಡಿ. ಸಮಾಧಾನ ಆದ್ಮೇಲೆ ಬನ್ನಿ, ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತೀನಿ. ಏನಪ್ಪ ಕಣ್ಣಿಗೆ ಧೂಳು ಬಿದ್ದಿದೆ ಅಂತ ನಾಟಕ ಮಾಡ್ತೀರಾ? ನೀನೇನ್ ಕಮ್ಮಿನಾ? ರಾತ್ರಿ ಇಡೀ ಗಾಳಿ ಹಾಕ್ತೀನಿ ಅಂತ ಟಿವಿಲಿ ಕ್ರಿಕೆಟ್ ನೋಡ್ತಾ ಮಜಾ ಮಾಡ್ತಿದ್ಯಾ? ನನ್ ತಲೆ ಮೇಲಿರೋದು ಜುಟ್ಟಲ್ಲ, ನಾಯಿ ಕೊಡೆನಾ? ನನ್ನ ಮೂತಿ ಮೇಲಿರೋದು ಮೀಸೆ ಅಲ್ಲ, ರಂಗೋಲಿ ಪುಡಿನಾ? ಸೂರ್ಯಗ್ರಹಣ ಹಿಡ್ದಿದ್ಯಾ? ನಿಂಗೆ ಚಂದ್ರಗ್ರಹಣ ಹಿಡ್ದಿದ್ಯಾ? ನಿಮ್ಗೆ ಅಮಾವಾಸ್ಯೆ ಹಿಡ್ದಿದ್ಯಾ? ನಿನಗೆ ಹುಣ್ಣಿಮೆ ಹಿಡ್ದಿದ್ಯಾ? ನೀನು ಕೇತು. ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಿಮ್ ಪಾಲಿಗೆ ನಾನು ಧೂಪದಿಂದ ಆಗ್ಬೇಕಾಗತ್ತೆ. ನೀನು ಹೀಗೆ ಮಾತಾಡ್ತಾ ಇದ್ರೆ ನಾನು ನಿನ್ನ ಪಾಲಿಗೆ ಜಾಯಿ ಎತ್ತಿ ಆಗ್ಬೇಕಾಗತ್ತೆ. ಇವರಿಬ್ರು ಈ ಮಟ್ಟಕ್ಕೆ ಕಿತ್ತಾಡ್ತಾರೆ ಅಂತ ನಾನು ಅನ್ಕೊಂಡೇ ಇಲ್ಲ. ತಾವೇನು ಕಮ್ಮಿನ ಮೇಡಮ್ ಅವರೇ, ಸೇರಿ ಸವ್ವಾಸ ಇರೋನ್ನ ಹಾಗೆ ಹಿಂದೆ ಇರೋ ಬುದ್ಧಿನ ಕಟ್ ಮಾಡ್ಬಿಟ್ರೆ. ಅಂದ್ರೆ ಅವರಿಬ್ರು ಈಗ ಕಿತ್ತಾಡೋದಕ್ಕೆ ನೀವಿಬ್ರೇ ಕಾರಣನಾ? ಏನು ಯಜಮಾನ್ರೆ, ನೀವ್ ಈ ರೀತಿ ಮಾಡ್ಬೋದಾ? ಏ ಚಂಪಾ, ಮತ್ತೇನೆ ಆ ಡಾಕ್ಟರ್ ಬಂದಾಗ ನನಗೆ ಸುಮ್ಮನೆ ಇಂಜೆಕ್ಷನ್ ಕೊಡಿಸ್ಬಿಟ್ಟು. ಪ್ರೀತಿ ಅಂತ ಹುಚ್ಚು ಪ್ರೀತಿ ಪರಾಕಷ್ಟೇ ತಲುಪಿದ್ದು ಅಲ್ಲದೆ ನಮ್ಮ ಹೊಟ್ಟೆ ಉರಿಸ್ತಿದ್ರು. ಅದಕ್ಕೆ ತಕ್ಕ ಶಾಸ್ತಿ ಮಾಡಿದ್ವಿ. ಇನ್ನು ಅವರು ನಮ್ಮ ಸುದ್ದಿಗೆ ಬರಲ್ಲ, ಬರೀ ನಾವು ನೆಮ್ಮದಿಯಾಗಿದ್ದು ಬಿಡೋದು. ಇದೇ ಖುಷಿನಲ್ಲಿ ನಮ್ಮ ಬೆಡ್ರೂಮ್ಗೆ ಹೋಗಿ ಗೇಟ್ ಹಾಡಕ್
ಅಣ್ಣ ಅದ್ಕೆ ಇದು ನಿಮ್ ಕೆಲ್ಸನಾ? ನಿಮ್ಗೆ ನೆಮ್ಮದಿಯಿಂದ ಇರಕ್ಕೆ ನಾವು ಬಿಡ್ತೀವ? ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಏನಪ್ಪ ಸಾರಿಪ್ಪ. ನಂದು ಸಾರಿ ಪಲ್ಲು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಉಳ್ದಿದ್ದನ್ನ ಅವ್ರಿಗೆ ಬುದ್ಧಿ ಕಲ್ಸಿದ ಮೇಲೆ ಎಣಿಸೋಣ. ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಇನ್ಯಾರಿಗೋಸ್ಕರ ಕಾಯ್ತಾ ಇರೋದು? ನಮ್ಮ ಯಜಮಾನ್ರಿಗೋಸ್ಕರ. ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅವ್ನು ಎಲ್ಲಿ ಹೋಗಿದ್ದಾನೆ ಅಂತಲಾಗ್ಲೂ ಗೊತ್ತಾ? ನಂಗೆ ಗೊತ್ತಿಲ್ಲ. ಅತ್ತೆ ಯಜಮಾನ್ರು ಯಾರ್ದೋ ಮದ್ವೆಗೆ ಹೋಗಿದ್ದಾರೆ. ಮದ್ವೆಗೆ ಹೋಗಿದಾರ? ನನ್ಗೆ ಹೇಳಲೇ ಇಲ್ಲ. ಏನಪ್ಪ ಈ ಮನೆಯಲ್ಲಿ ಅಣ್ಣನ ಬಗ್ಗೆ ಕೆಲಸದೊಳಗೆ ಗೊತ್ತಿರುವಷ್ಟು ಹೆಂಡತಿ ಗೊತ್ತಿಲ್ಲ ಅಲ್ವಾ? ನಮ್ಮ ಅತ್ತೆ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮದ್ವೆ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವೇನಪ್ಪ? ಕರ್ಕೊಂಡು ಹೋಗಿದ್ರೆ ಅಲ್ಲಿರೋ ಜನಗಳೆಲ್ಲ ಪಕ್ಕ ಪಕ್ಕ ಅಂತ ನಗ್ಬಿಟ್ಟಿರೋದು. ಕೆಲಸದೊಳು ತರ ಇರ್ಬೇಕು. ಯಾರು ಮನೆ ಹಿರಿ ಸೊಸೆ, ಈ ಮನೆ ಆಧಾರ ಸ್ತಂಭ. ಬೀಳ್ತಾರ ಕಂಬ. ಅವ್ರಿಬ್ರಿಗೂ ಮದ್ವೆ ಆಗಿರೋದೇ ಉಂಟಂತೆ. ಜೊತೆ ಕರ್ಕೊಂಡು ಹೋಗಕ್ಕೇನಮ್ಮ? ಅದೇ ಮತ್ತೆ ಅದಕ್ಕೆ ನಿಮ್ಮನ್ ಜೊತೆಲಿ ಯಾಕೆ ಕರ್ಕೊಂಡು ಹೋಗಿಲ್ಲ ಗೊತ್ತಾ? ಯಾಕೆ? ನೀವು ಅವ್ರ ಜೊತೆಗಿದ್ರೆ ಅಲ್ಲಿರೋ ಹುಡುಗಿರ್ಗೆ ಕಲರ್ ವಾಟ್ ಕಲರ್ ಅಂದ್ರೆ ನೀವು ವೈಟ್ ಕಲರ್ ಅಂತ ಅವ್ರ ತಲೆಗೆ ಬಿಳಿ ಬಣ್ಣ ಬಡಿತಿದ್ರಲ್ಲ, ಅದಕ್ಕೆ. ವಿವಾಹ ಭೋಜನವಿದು. ಅದ್ಕೆ ನಿಮ್ ಪರವಾಗಿ ನಾವು ಮಾತಾಡ್ತೀವಿ, ಸುಮ್ಮನೆ ಬಾವ ಮದ್ವೆಗೆ ಜಾಜಿ ಅದಕ್ಕೇನು ಕರ್ಕೊಂಡು ಹೋಗೋದಾಯ್ತು ತಾನೆ? ವಿಠಲ್ ಮಹಾರಾಜ್, ನಾನೇನೋ ಬೇರೆ ಕೆಲಸದ ಮೇಲೆ ಹೋಗಿದ್ದೆ, ಅಲ್ಲಿಂದ ಅಲ್ಲೇನೆ ಮದುವೆಗೆ ಹೋಗ್ಬಿಟ್ಟೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಮನೆಗೊಬ್ರು ಮದುವೆಗೆ ಹೋದ್ರೆ ಸಾಕು. ರೀ, ಮದುವೆ ಮನೇಲಿ ಎಷ್ಟು ಹುಡುಗಿಯ ಜೊತೆ ಮಾತಾಡಿದ್ರಿ? ಅದು ಸುಮಾರು ಒಂದು 25. ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ ಮೇಡಮ್ ಅವರೇ. ಊಟಕ್ಕೆ ಕೂತಿದ್ದಾಗ ಲಾಡು ಹಾಕಿದ್ರು, ಆ ಲಾಡು ನೋಡ್ತಿದ್ದಾಗೆ ನೀವು ನೆನಪಾಗ್ಬಿಟ್ರಿ. ನಿಮಗೆ ಅಂತ ಪಟ್ರೆ ಹೇಳಿ 2 ಕರೆಸ್ಕೊಂಡ್ ಬಂದಿದ್ದೀನಿ, ತಗೊಳ್ತೀನಿ. ನನಗೆ ಲಾಡು ಬೇಡ, ಇದ್ರ ಬದಲು ಒಂದ್ ಸ್ವಲ್ಪ ಇಲಿ ಭಾಷಣ ತಂದ್ಕೊಟ್ಬಿಡಿ. ಮೇಡಮ್ ಅವರೇ, ಇಲಿ ಊಟ ಅಂತಂದು ನಿಮಗೆ ಕೊಟ್ಬಿಟ್ರೆ ಆ ಇಲಿಗಳು ಸುಮ್ಮನೆ ಬಿಡ್ತಾವ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತವೆ. ಅದಕ್ಕೆ ಹೇಳಕ್ ಹೋಗ್ಬೇಡಿ, ಅಣ್ಣ ಅದನ್ನೇ ತಂದ್ಕೊಟ್ಬಿಡ್ತಾನೆ. ಆಮೇಲೆ ನೀವು ಅದನ್ನ ತಿಂದು ಡಮಾರ್ ಅಂತ ದೊಬ್ಬರ ಪಾಳ್ಯ ಸೇರ್ಕೊಂಡ್ರೆ ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಕನ್ವರ್ಸ್ತಾ ಇದ್ದ. ನಾನು ಯಾವಾಗ್ಲೇ ಕನ್ವರ್ಸ್ತಾ ಇದ್ದೆ. ಪಲ್ಲು ಅದಕ್ಕೆ ಹೇಳೋದು, ನಾವು ನೋಡಿದ್ದನ್ನೆಲ್ಲ ಎಲ್ಲರಿಗೂ ಹೇಳ್ಬಾರ್ದು ಅಂತ. ಅಲ್ಲ ಬಾವ, ನೀವು ನಿದ್ರೆಯಲ್ಲಿ ಕನ್ವರ್ಸ್ತಾ ಇರೋದು ನಿಮ್ಗೆ ಯಾಕೆ ಗೊತ್ತಾಗತ್ತೆ? ಎದ್ದಿರೋ ನಮಗ್ ತಾನೇ ಗೊತ್ತಾಗತ್ತೆ. ಹೋಗ್ಲಿ, ಆ ಲಾಡು ಕೊಡು, ಹೇಗಿದೆ ಅಂತ ತಿನ್ಬಿಟ್ಟು ನಾವಾದ್ರೂ ಹೇಳ್ತೀವಿ. ಇದೇನ್ ಬಾವ ಇಷ್ಟೊಂದು ಮುಗ್ಗೋಗಿದೆ? ಹಳೆ ಸರ್ಕಾರದ ಲಾಡು ಮೂತಿಗೆ ತಕ್ಷಣ ಮೂಗಿಗೆ ವಾಸನೆ ರಪ್ಪ ಅಂತ ಹೊಡಿತಾ ಇದೆ. ಈ ಲಾಡು ನೋಡಿದ್ರೆ ಮದ್ವೆ ಮನೆಯಿಂದ ಅಲ್ವೇ ಅಲ್ಲ ಅಂತ ಅನಿಸ್ತಾ ಇದೆ. ಅಯ್ಯೋ, ನೀವ್ ಯಾಕಪ್ಪ ತಿಂತಿದ್ದೀರ ಅದನ್ನ? ಮೊದ್ಲು ಸೋಪ್ ಹಾಕಿ ಬಾಯಿನ ಚೆನ್ನಾಗಿ ತೊಳ್ಕೊಂಬಿಡಿ, ಇಲ್ಲಾಂದ್ರೆ ಬ್ಯಾಕ್ಟೀರಿಯಾ ಎಲ್ಲ ಅಟ್ಯಾಕ್ ಮಾಡಿ ಬಾಯಿಲಿರೋ ಹಲ್ಲೆಲ್ಲ ಉದ್ರೋಗ್ಬಿಡುತ್ತೆ. ಬಾವ ಹೋಗಿ ಹೋಗಿ ಇಂಥ ಲಾಡ್ ತಗೊಂಡ್ಬಂದಿದ್ರಲ್ಲ, ಮನಸ್ಸಾದ್ರೂ ಹೇಗ್ ಬಂತು? ಅಯ್ಯೋ, ಅಣ್ಣನ್ ಯಾಕಪ್ಪ ಬೈತೀರಾ? ಅಣ್ಣ ನಿಮಗೋಸ್ಕರ ನಾನ್ ತಂದಿದ್ದು, ಅತ್ತಿಗೆ ಸಲುವಾಗಿ ತಂದಿದ್ದು. ತಿಂದ ತಕ್ಷಣ ಗೊಟ್ಟೆ ಕಾಣ್ಲಿ ಅಂತ. ರೀ, ನನ್ನ ಕೊಲ್ಬೇಕು ಅಂತ ಮಾಡಿದ್ದೀರಾ? ತಿನ್ನಿ ಅದ್ಕೆ, 1 ತಿಂಗಳವರೆಗೂ ಏನು ಆಗಲ್ಲ. ಆಮೇಲೆ ನಿಮ್ ವೈಕುಂಠ ಸಮಾರಾಧನೆ ಲಾಡು ನಮಗ್ ಸಿಗತ್ತೆ. ಪಾಂಡುರಂಗ ಗಂಡುಗಲಿ ತಾವು ಹೆಸರಿಗೆ ಲಾಂಗ ತೋರಿಸಿದ ಮೇಲೆ ಗಂಡುಗಳಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ಮಾತ್ರ. ಗಂಡುಗಲಿ ವಂಶದ ಗಂಡು ಮಗನಾಗಿ ಹುಲಿತಲ ಬಾಳೋದನ್ನ ಬಿಟ್ಟು ಇಲ್ಲಿ ಮಲಿತಲ ಆಗಿದ್ದೀಯಲ್ಲ, ಯಾಕಪ್ಪ? ಮತ್ತೇನ್ ಮಾಡ್ಲಿ ಮಾತೃಶ್ರೀ ಅವರೇ, ನೆಮ್ಮದಿಯಾಗಿದ್ದ ನನ್ನ ಮನಸ್ಸನ್ನ ಕದಡಬೇಕು ಅಂತ ಈ ಮನೆಯಲ್ಲಿ ಯಾವುದೋ ಕಾಣದ ಕೈಗಳು ಖರ್ಚು ನಡೆಸ್ತಾ ಇದ್ದಾವೆ. ಆ ಕೈಗಳು ಯಾವುವು ಅಂತ ನನಗೇನಾದ್ರೂ ಗೊತ್ತಾಗ್ಬಿಟ್ರೆ ಅವನ ಹಂಗಂಗೆ ಕತ್ತರಿಸಾಕ್ಬಿಡ್ತೀನಿ. ಏನ್ರಿ ನನ್ ಕಡೆ ತೋರ್ಸ್ಕೊಂಡು ಕಾಣದ ಕೈ ಅಂತಿದ್ರಲ್ಲ, ಆ ಕಾಣದ ಕೈ ನಾನೇನೋ ತಾನೇ ನಿಮ್ಮ ಅಭಿಪ್ರಾಯ? ಅಲ್ಲ ಮೇಡಮ್ ಅವರೇ, ನನಗ್ ಗೊತ್ತು ರೀ, ಮೊದ್ಲಿದ್ದರು ನನ್ ಕಂಡ್ರೆ ನಿಮ್ಗೆ ಆಗೋದಿಲ್ಲ. ನಾನ್ ಸತ್ರೆ ಬೇರೆಯವ್ರನ್ನ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ತಾನೇ ನಿಮ್ ಮನ್ಸಲ್ಲಿರೋದು. ಮೇಡಮ್ ಅವರೇ, ನನಗೆ ಇಷ್ಟ ಬಿಲ್ದೇ ಇರೋ ಮದುವೆ ಮಾಡಿಸಿದ್ದಕ್ಕೆ ನಮ್ಮ ಅಪ್ಪನ ಮೇಲೆ ಕೋಪ ಇದೆಯಾ ಹೊರತು ನಿಮ್ಮನ್ನು ಕೊಲ್ಲುವಂತ ಕಟ್ಗೆ ನಾನಲ್ಲ ಕಂಡ್ರೆ. ಏನೋ ಅಂತ ಮಾತಾಡ್ತೀಯಮ್ಮ. ನಾನು ಹೆತ್ತಿರೋದು ರಾಕ್ಷಸನಲ್ಲ, ಮನುಷ್ಯತ್ವವುಳ್ಳ ಮನುಷ್ಯನ. ನಾನು ರಾಕ್ಷಸಿ ಅಂತ ತಾನೇ ನೀವ್ ಹೇಳ್ತಾ ಇರೋದು. ಅದ್ರ ಬಾಯಿ ಬಿಟ್ಟು ಹೇಳ್ಬೇಕೆ ನಮ್ಮ ಬಂಗಾರದ ಮಗನ ಮೇಲೆ ಕೊಲೆಗಾರನ ಪಟ್ಟ ಕಟ್ತಾ ಇದೆಯಲ್ಲ, ಇದು ಸರಿನಾ? ನ್ಯಾಯನ? ಧರ್ಮನ? ಮೊಕ್ಕಲ್ ಲಾಡು ತಿನ್ಸಿ ಚಾಪೆಲ್ ನನ್ನ ಮಕ್ಕಳು ಮಲಗಿಸ್ಬೇಕು ಅನ್ಕೊಂಡಿದಾರಲ್ಲ, ಇದು ನ್ಯಾಯನ? ಧರ್ಮನ? ಸರಿನಾ? ಅಯ್ಯೋ, ನನ್ನ ತಲೆ ಕೆಡ್ತಾ ಇದೆ. ನನ್ನ ತಲೆ ಆಗ್ಲೇ ಕೆಟ್ಟು ಹೋಗಿದೆ. ಜನ್ಮದಲ್ಲಿ ನೀವಿಬ್ಬರು ಯಾರದೋ ಮನಸ್ಸನ್ನ ಕೆಡಿಸಲೇಬೇಕು, ಅದಕ್ಕೆ ಈ ಜನ್ಮದಲ್ಲಿ ಈ ಥರ ಅನುಭವಿಸ್ತಾ ಇದ್ದೀವಿ. ಮಾತೃಶ್ರೀ ಅವರೇ, ಯಾವುದೋ ಜನ್ಮದಲ್ಲಿ ಏನು ಬಂತು? ಈ ಜನ್ಮದಲ್ಲೇ ನಾವಿಬ್ಬರು ಪ್ರೇಮಿಗಳ ಮಧ್ಯೆ ತಂದಿಕ್ಬಿಟ್ಟಿದ್ವಿ. ಯಾವನವನು ಆ ಪ್ರೇಮಿಗಳು? ನಿನ್ನ ಮಗಳು ಮತ್ತು ಅಳಿಯ ಅವರ ಅತಿಯಾದ ಪ್ರೀತಿನ ಹುಚ್ಚುಚ್ಚು ಪ್ರೀತಿ ಅಂತ ಭ್ರಮಿಸಿ ಅವ್ರ ಪ್ರೀತಿ ಮಧ್ಯೆ ಬೆಂಕಿ ಹಚ್ಚಿಬಿಟ್ಟಿವಿ. ಆ ಬೆಂಕಿಯ ಕಿಡಿಗಳು ಇವತ್ತು ಅಗ್ನಿ ಜ್ವಾಲೆಯಾಗಿ ನಮ್ಮನ್ನು ಸುಡ್ತಾ ಇದೆ. ಹೌದು, ನಾವು ತಪ್ಪು ಮಾಡ್ಬಿಟ್ವಿ. ಅಣ್ಣ ಅದ್ಕೆ ಈಗ್ಲಾದ್ರೂ ಗೊತ್ತಾಯ್ತಾ ಪ್ರೇಮಿಗಳ ಮಧ್ಯೆ ಬಂದ್ರೆ ಏನಾಗುತ್ತೆ ಅಂತ?
ಅಯ್ಯೋ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನನ್ನಿಂದಲೂ ತಪ್ಪಾಗಿದೆ, ಕ್ಷಮಿಸ್ಬಿಡ ಬಿಟ್ಲಾ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನೀವಿಬ್ರು ಜಗಳ ಹಾಗೆ ನಿಮ್ಮಿಬ್ರು ಮಧ್ಯೆ ಬೆಂಕಿ ಇಟ್ಟಿದ್ದು ನಾವೇ.